ಹೆಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಪ್ರಜ್ಞಾನ ಇಂಡಿಯಾ ಕರೆಂಟ್ ಅಫೇರ್ ಸೀರೀಸ್. ಇವತ್ತಿನ ಟಾಪಿಕ್ ರಿಲೇಟೆಡ್ ಟು ಡಿಫೆನ್ಸ್, ರಕ್ಷಣೆಗೆ ಸಂಬಂಧಿಸಿದಂತೆ ಇವತ್ತಿನ ಟಾಪಿಕ್ ನ ನೋಡೋಣ. ಟಾಪಿಕ್ ಯಾವುದು ಅಂತ ಅಂದ್ರೆ C-295 ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್. ಸೊ ಯಾಕೆ ಈ C-295 ಏರ್ಕ್ರಾಫ್ಟ್ ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ರೆ, ಇದು ಭಾರತದಲ್ಲೇ ಸ್ವದೇಶವಾಗಿ ಒಂದು ಪ್ರೈವೇಟ್ ಖಾಸಗಿ ಕಂಪನಿಯವರು ಸಂಪೂರ್ಣವಾಗಿ ಭಾರತದಲ್ಲಿ ತಯಾರಿಸಿರುವಂತಹ ಮೊದಲನೇ ಏರ್ಕ್ರಾಫ್ಟ್ ಆಗಿದೆ ಫ್ರಮ್ ಸ್ಕ್ರಾಚ್ ಇಂದ. ಸೊ ಇದುವರೆಗೂ ಭಾರತದಲ್ಲಿ ಬೇರೆ ದೇಶಗಳಿಂದ ತರಿಸ್ಕೊತಾ ಇದ್ರು, ಅಥವಾ ಭಾರತದಲ್ಲೇ ಆದ್ರೆ ಗವರ್ನಮೆಂಟ್ ಕಂಪನಿ ಆಗಿರುವಂತಹ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅವರು ತಯಾರಿಸ್ತಾ ಇದ್ರು. ಸೊ ಇದು ಒಂದು ಖಾಸಗಿ ಕಂಪನಿ ಇಂಡಿಜಿನಿಯಸ್ ಆಗಿ ಭಾರತದಲ್ಲೇ ತಯಾರಿಸಿರುವಂತಹ ಏರ್ಕ್ರಾಫ್ಟ್ ಆಗಿರೋದ್ರಿಂದ ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ರಿಲೇಟೆಡ್ ಏನೆಲ್ಲ ಕ್ವೆಶನ್ ಕೇಳ್ಬೋದು ಅನ್ನೋದನ್ನ ಲಾಸ್ಟ್ ಅಲ್ಲಿ ನೋಡೋಣ. ಲೆಟ್ ಸ್ಟಾರ್ಟ್. ಸೊ C-295 ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಏನಿದೆ, ಇದು ಈ ಏರ್ಬಸ್ C-295 ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಏನಿದೆ, ಇದ್ರದ್ದು ಫಸ್ಟ್ ಫ್ಲೈಟ್ ಟೆಸ್ಟ್ ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೆ. ಎಲ್ಲಿ ಅಂತಂದ್ರೆ ವಡೋದರ ಇನ್ ಗುಜರಾತ್. ಸೊ ಇಲ್ಲಿ ಇದ್ರದ್ದು ಫಸ್ಟ್ ಫ್ಲೈಟ್ ಟೆಸ್ಟ್ ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೆ. ಏನಿದು C-295 ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಅಂತಂದ್ರೆ, ಇದು ಒಂದು ಮೀಡಿಯಂ ಟ್ಯಾಕ್ಟಿಕಲ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಆಗಿದೆ. ಸೊ ಇದೊಂದು ಮೀಡಿಯಂ ಟ್ಯಾಕ್ಟಿಕಲ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್. ಅಂದ್ರೆ ಮಧ್ಯಮ ಗಾತ್ರದ ಒಂದು ಸೈನಿಕ ಸಾರಿಗೆ ವಿಮಾನವಾಗಿದೆ. ಸೊ ಇದನ್ನ ಯಾರು ತಯಾರಿಸಿದ್ರು ಅಂತಂದ್ರೆ TASL, ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್. ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್. ಇವರು ವಿತ್ ಪಾರ್ಟ್ನರ್ಶಿಪ್ ಯಾರ ಜೊತೆ ಅಂತ ಅಂದ್ರೆ ಏರ್ಬಸ್ ಡಿಫೆನ್ಸ್ ಅಂಡ್ ಸ್ಪೇಸ್. ಎಲ್ಲಿದೆ ಇದು ಅಂತಂದ್ರೆ ಸ್ಪೇನ್ ಅಲ್ಲಿ. ಇದ್ರ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಫ್ರಮ್ ಸ್ಕ್ರಾಚ್ ಇಂದ ತಯಾರಿಸಿರುವಂತಹ ಏರ್ಕ್ರಾಫ್ಟ್ C-295 ಏರ್ಕ್ರಾಫ್ಟ್ ಆಗಿದೆ. ಸೊ ಇದನ್ನ ಇಂಡಿಯನ್ ಏರ್ ಫೋರ್ಸ್ ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಅಂದ್ರೆ ಟು ರೀಪ್ಲೇಸ್ ಅವರು 748 ಏರ್ಕ್ರಾಫ್ಟ್. ಈ ಏರ್ಕ್ರಾಫ್ಟ್ ಅನ್ನ ರೀಪ್ಲೇಸ್ ಮಾಡೋದಕ್ಕೋಸ್ಕರ ಇಂಡಿಯನ್ ಏರ್ ಫೋರ್ಸ್ ಅವರು C-295 ಏರ್ಕ್ರಾಫ್ಟ್ ನ ಬೈ ಮಾಡಿದ್ದಾರೆ. ಸೊ ಇದು ಏನಕ್ಕೆಲ್ಲ ಸೂಟಬಲ್ ಆಗುತ್ತೆ ಅಂತ ಅಂದ್ರೆ, C-295 ಏರ್ಕ್ರಾಫ್ಟ್ ಏನಕ್ಕೆಲ್ಲ ಸೂಟಬಲ್ ಆಗುತ್ತೆ ಅಂತ ಅಂದ್ರೆ, ಟ್ರೂಪ್ಸ್ ಟ್ರಾನ್ಸ್ಪೋರ್ಟ್, ಸೈನಿಕರನ್ನ ಕೊಂಡೊಯ್ಯೋದಾಗಿರ್ಬೋದು, ಅಥವಾ ಕಾರ್ಗೋ ಟ್ರಾನ್ಸ್ಪೋರ್ಟ್, ಸರಕುಗಳನ್ನ ಸಾಗಣೆ ಮಾಡೋದಾಗಿರ್ಬೋದು, ಅದ್ರ ಜೊತೆಗೆ ಮೆಡಿಕಲ್ ಎವಾಕ್ಯುಯೇಷನ್ ಆಗಿರ್ಬೋದು, ನೆಕ್ಸ್ಟ್ ಡಿಸಾಸ್ಟರ್ ರಿಲೀಫ್ ಆಗಿರ್ಬೋದು, ಇದೆಲ್ಲದಕ್ಕೂ ಇದು ಸೂಟಬಲ್ ಆಗುತ್ತೆ. ನೆಕ್ಸ್ಟ್ ಇದ್ರದ್ದು ಕೆಪಾಸಿಟಿ ಏನಿದೆ, C-295 ಏರ್ಕ್ರಾಫ್ಟ್ ಕೆಪಾಸಿಟಿ ಏನಿದೆ ಅಂತ ನೋಡೋದಾದ್ರೆ 71 ಟ್ರೂಪ್ಸ್, 71 ಸೈನಿಕರನ್ನ ಕೊಂಡೊಯ್ಯುವಷ್ಟು ಕೆಪಾಸಿಟಿ ಹೊಂದಿದೆ. ಮತ್ತು 9 ಟನ್ ಅಷ್ಟು ಕಾರ್ಗೋ ಟ್ರಾನ್ಸ್ಪೋರ್ಟ್ಸ್ ಅಂದ್ರೆ ಸರಕುಗಳನ್ನ ಸಾಗಣೆ ಮಾಡುವಷ್ಟು ಕೆಪಾಸಿಟಿನ ಇದು ಹೊಂದಿದೆ. ಸೊ ಇದ್ರ ಜೊತೆಗೆ ಇದ್ರದ್ದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಇದು ಇಂಪಾರ್ಟೆಂಟ್ ಸ್ಪೆಷಾಲಿಟಿ, ಬೇರೆ ಏರ್ಕ್ರಾಫ್ಟ್ ಗಳಿಗಿಂತ ಇಂಪಾರ್ಟೆಂಟ್ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಇದು ಶಾರ್ಟ್ ರನ್ವೇ ನಲ್ಲಿ ಕೂಡ ಈ ಏರ್ಕ್ರಾಫ್ಟ್ ನ ಫ್ಲೈ ಅಥವಾ ಲ್ಯಾಂಡ್ ನ ಮಾಡಬಹುದು. ಶಾರ್ಟ್ ರನ್ವೇ ನಲ್ಲಿ ಕೂಡ ಇದ್ರದ್ದು ಸ್ಪೆಷಾಲಿಟಿ ಇದಾಗಿದೆ. ಸೊ ಈ C-295 ಏರ್ಕ್ರಾಫ್ಟ್ ಏನಿದೆ ಇದ್ರದ್ದು ಸ್ಪೆಷಾಲಿಟಿನ ನೋಡಿದ್ವಿ. ನೆಕ್ಸ್ಟ್ ಇಂಡಿಯಾ 2021 ನಲ್ಲಿ ಇಂಡಿಯನ್ ಏರ್ ಫೋರ್ಸ್ ಗೆ
ಇಂಡಿಯನ್ ಏರ್ಫೋರ್ಸ್ಗೆ 56 ಏರ್ಕ್ರಾಫ್ಟ್ ನ ರೀಪ್ಲೇಸ್ ಮಾಡಬೇಕು ಅಂತೇಳಿ 21.935 crore ಕಾಂಟ್ರಾಕ್ಟ್ ಗೆ ಸೈನ್ ಮಾಡುತ್ತೆ. ಸೊ 56 ಏರ್ಕ್ರಾಫ್ಟ್ ನ ರೀಪ್ಲೇಸ್ ಮಾಡ್ಬೇಕು ಅಂತೇಳಿ ಇದನ್ನ 2 ಫೇಸ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ಈ 2 ಫೇಸ್ ಯಾವ್ದು ಅಂತಂದ್ರೆ ಒಂದು ದ ಫ್ಲೈ ಅವೇ ಫೇಸ್, ಸೆಕೆಂಡ್ ಒನ್ ದ ಮೇಕ್ ಇನ್ ಇಂಡಿಯಾ ಫೇಸ್. ಈ ಫ್ಲೈ ಅವೇ ಫೇಸ್ ಅಲ್ಲಿ 16 ಏರ್ಕ್ರಾಫ್ಟ್ ನ ಡೈರೆಕ್ಟ್ ಆಗಿ ಸ್ಪೇನ್ ಇಂದ ತರಿಸೋದು, ಅಂದ್ರೆ ಡೈರೆಕ್ಟ್ ಆಗಿ ಸ್ಪೇನ್ ಇಂದ ತರಿಸೋದು. ನೆಕ್ಸ್ಟ್ ಇನ್ನು 40 ಏರ್ಕ್ರಾಫ್ಟ್ ಸೆಕೆಂಡ್ ಫೇಸ್ ಅಲ್ಲಿ ಮೇಕ್ ಇನ್ ಇಂಡಿಯಾ ಫೇಸ್ ಅಲ್ಲಿ 40 ಏರ್ಕ್ರಾಫ್ಟ್ ನ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಸೊ ಈ 40 ಏರ್ಕ್ರಾಫ್ಟ್ಸ್ ಅಲ್ಲಿ ಮೊದಲನೇದಾಗಿ ಮ್ಯಾನುಫ್ಯಾಕ್ಚರ್ ಮಾಡಿರುವಂತ ಏರ್ಕ್ರಾಫ್ಟ್ ಈ C-295 ಏರ್ಕ್ರಾಫ್ಟ್. ಸೊ ಐ ಹೋಪ್ ಕ್ಲಿಯರ್ ದಿಸ್ ಪಾಯಿಂಟ್. ಸೊ ಈ ಪ್ರಾಜೆಕ್ಟ್ ಸಿಗ್ನಿಫಿಕೆನ್ಸ್ ಏನಪ್ಪಾ ಅಂತಂದ್ರೆ ಪ್ರಮೋಟ್ ಮೇಕ್ ಇನ್ ಇಂಡಿಯಾ ಅಂತಂದ್ರೆ ಭಾರತದಲ್ಲಿ ಉತ್ಪಾದನೆ ಮತ್ತು ತಯಾರಿಸೋದನ್ನ ಉತ್ತೇಜನ ಮಾಡೋದು. ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ಪ್ರೈವೇಟ್ ಸೆಕ್ಟರ್ ಅವರು ಇದನ್ನ ತಯಾರಿಸೋದ್ರಿಂದ ಪ್ರೈವೇಟ್ ಸೆಕ್ಟರ್ ನ ಕೂಡ ಡಿಫೆನ್ಸ್ ಇದ್ರಲ್ಲಿ ಇನ್ವಾಲ್ವ್ ಮಾಡ್ದಂಗಾಗುತ್ತೆ. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಇದು ಆತ್ಮ ನಿರ್ಭರ್ ಭಾರತನ ಸಪೋರ್ಟ್ ಮಾಡುತ್ತೆ. ಸೊ ಇದು ಇದ್ರದ್ದು ಸಿಗ್ನಿಫಿಕೆನ್ಸ್ ಆಗಿದೆ. ನೆಕ್ಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇದ್ರಲ್ಲಿ ಏನೆಲ್ಲ ಫ್ಯಾಕ್ಟ್ಸ್ ನ ನಾವು ನೆನ್ಪಿಟ್ಕೋಬೇಕು ಅಂತ ನೋಡೋದಾದ್ರೆ ಈ C-295 ಏರ್ಕ್ರಾಫ್ಟ್ ಏನಿದೆ ಇದನ್ನ ಮ್ಯಾನುಫ್ಯಾಕ್ಚರ್ ಯಾರು ಮಾಡಿದ್ರು ಅಂತ ಅಂದ್ರೆ TASL ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್. TASL ಅವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಯಾರ ಜೊತೆ ಪಾರ್ಟ್ನರ್ಶಿಪ್ ಅಂತ ಅಂದ್ರೆ ಏರ್ಬಸ್ ಡಿಫೆನ್ಸ್ ಅಂಡ್ ಸ್ಪೇಸ್. ಎಲ್ಲಿದೆ ಇದು ಅಂತ ಅಂದ್ರೆ ಸ್ಪೇನ್ ಅಲ್ಲಿ. ಸೊ ಇದ್ರ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಫ್ರಮ್ ಸ್ಕ್ರಾಚ್ ಇಂದ TASL ಅವರು C-295 ಏರ್ಕ್ರಾಫ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಸೊ ಯಾವ ಏರ್ಕ್ರಾಫ್ಟ್ ನ ರೀಪ್ಲೇಸ್ ಮಾಡೋದಕ್ಕೋಸ್ಕರ ಇಂಡಿಯನ್ ಏರ್ಫೋರ್ಸ್ ಇದನ್ನ ಬೈ ಮಾಡಿದೆ ಅಂತ ಅಂದ್ರೆ ಅವರು 748 ಏರ್ಕ್ರಾಫ್ಟ್ ನ ರೀಪ್ಲೇಸ್ ಮಾಡೋದಕ್ಕೋಸ್ಕರ ಇಂಡಿಯನ್ ಏರ್ಫೋರ್ಸ್ ಅವರು ಇದನ್ನ ಬೈ ಮಾಡಿದ್ದಾರೆ. ಸೊ ಇದು ಯಾವ ಟೈಪ್ ಆಫ್ ಏರ್ಕ್ರಾಫ್ಟ್ ಅಂತ ನೋಡೋದಾದ್ರೆ ಇದೊಂದು ಮೀಡಿಯಂ ಟ್ಯಾಕ್ಟಿಕಲ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್, ಅಂದ್ರೆ ಮಧ್ಯಮ ಗಾತ್ರದ ತಂತ್ರಾತ್ಮಕ ಸಾರಿಗೆ ವಿಮಾನವಾಗಿದೆ. ಇದು 56 ಏರ್ಕ್ರಾಫ್ಟ್ ನ ರಿಪ್ಲೇಸ್ ಮಾಡಬೇಕು ಇಂಡಿಯನ್ ಏರ್ಫೋರ್ಸ್ ಅಂತೇಳಿ. ಅದರಲ್ಲಿ 16 ಸ್ಪೇನ್ ಇಂದ ಡೈರೆಕ್ಟ್ ಆಗಿ ತರಿಸ್ಕೊಳ್ಳೋದು. ನೆಕ್ಸ್ಟ್ 40 ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಇದರಲ್ಲಿ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾವ್ದ್ರ ಜೊತೆ ರೀಪ್ಲೇಸ್ ಮಾಡಿದ್ದಾರೆ ಅಂತೇಳಿ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇದ್ರ ರಿಲೇಟೆಡ್ ಏನ್ MCQ ಕ್ವೆಶನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದ್ರೆ ಕ್ವೆಶನ್ ನಂಬರ್ 1 ಏನಿದೆ ಅಂತಂದ್ರೆ ವಿಚ್ ಏರ್ಕ್ರಾಫ್ಟ್ ಈಸ್ ದ ಏರ್ಬಸ್ C-295 intended to replace in the Indian Air Force fleets ಅಂತಂದ್ರೆ ಯಾವ ಏರ್ಕ್ರಾಫ್ಟ್ ಜೊತೆ ಏರ್ಬಸ್ C-295 ನ ರೀಪ್ಲೇಸ್ ಮಾಡಿದ್ದಾರೆ ಅಂತ ಅಂದ್ರೆ ದ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತಂದ್ರೆ ಅವರು 748 ಏರ್ಕ್ರಾಫ್ಟ್ ಜೊತೆ ಇಂಡಿಯನ್ ಏರ್ಫೋರ್ಸ್ ಅವರು ಈ C-295 ಏರ್ಕ್ರಾಫ್ಟ್ ನ ರೀಪ್ಲೇಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಮಾಡೋದಕ್ಕೋಸ್ಕರ ಇದನ್ನ ತಯಾರಿಸಿದ್ದಾರೆ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಏನಪ್ಪಾ ಅಂತಂದ್ರೆ ಕ್ವೆಶನ್ ನಂಬರ್ 2, the C-295 manufacturing program in India is collaborative project between Airbus Defence and Space and which Indian conglomerate ಅಂತಂದ್ರೆ ಯಾವ್ದ್ರ ಜೊತೆ ಇಂಡಿಯಾದ ಯಾವ ಕಂಪನಿ ಜೊತೆ ಈ ಏರ್ಬಸ್ ಡಿಫೆನ್ಸ್ ಅವರು ಕೊಲಾಬ್ರೇಟ್ ಮಾಡಿದ್ದಾರೆ ಅಂತಂದ್ರೆ TASL. ಇದಕ್ಕೆ ರೈಟ್ ಆನ್ಸರ್ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಇದಕ್ಕೆ ರೈಟ್ ಆನ್ಸರ್ ಆಗಿದೆ. ಸೊ ಇದಿಷ್ಟು ರಿಲೇಟೆಡ್ ಟು C-295 ಏರ್ಕ್ರಾಫ್ಟ್ ಬಗ್ಗೆ ನೋಡಿದ್ವಿ, ಕ್ವೆಶನ್ ಕೂಡ ನೋಡಿದ್ವಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.